ರಾಮ್, ನಾನು ನಿನ್ನ ಸೀತೆ ಆಗೋದು ಯಾವಾಗ? ಎಲ್ರಿಗೂ ಗೊತ್ತು ನಾನು ನೀನು ಗಂಡ ಹೆಂಡ್ತಿ ಅಂತ. ಆದ್ರೆ ನಿಂಗೆ ನಿನ್ನ ಮನಸ್ಸಿಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಆದಷ್ಟು ಬೇಗ ನೀನು ನನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ಸಾಕಾಗಿದೆ. ಅಯ್ಯೋ, ಸ್ನೇಹಮ್ಮ, ಬನ್ನಿ ಬನ್ನಿ. ಅಂಕಲ್, ಇದು ನನ್ನ ಕಡೆಯಿಂದ ನಿಮ್ಗೆ ಚಿಕ್ಕ ಗಿಫ್ಟ್. ನನ್ಗ ಏನಮ್ಮ ಹೇಳ್ತಿದ್ಯಾ? ಅಯ್ಯೋ ಬೇಡಮ್ಮ, ಇಲ್ಲಿವರೆಗೂ ನೀನು ಮಾಡಿರೋ ಸಹಾಯನೇ ಬೆಟ್ಟದಷ್ಟಿದೆ. ಅದ್ರ ಹೊರೇನೆ ಹೊರಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಯಾಕೆ ಅಂಕಲ್, ನಾನ್ ನಿಮ್ಗೆ ಗಿಫ್ಟ್ ಕೊಡ್ಬಾರ್ದಾ? ಕೊಡ್ಬಾರ್ದು ಅಂತ ಏನಿಲ್ಲ ಮೇಡಮ್, ಆದ್ರೆ ನಾವು ನಿಮ್ಗೆ ಹೊರೆ ಆಗ್ಬಾರ್ದು ಅಂತ ಅಷ್ಟೇ. ಅಯ್ಯೋ ಅಮ್ಮ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೀವಿಬ್ರು ನನಗೆ ತಂದೆ ತಾಯಿ ಸಮಾನ. ಅಂಕಲ್, ಮೊದ್ಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಅಂಥದ್ರಲ್ಲಿ ನೀವು ಬಸ್ಸು, ಆಟೋ, ಕಾಲ್ನಡಿಗೆ ಅಂತ ಓಡಾಡೋದು ನನಗೊಂದು ಚೂರು ಇಷ್ಟ ಇಲ್ಲ. ನೋಡಿ, ಇನ್ಮೇಲಿಂದ ನೀವು ಇದ್ರಲ್ಲೇ ಓಡಾಡ್ಬೇಕು, ಇದ್ರಲ್ಲೇ ಬರ್ಬೇಕು. ಅಲ್ಲ, ನಾನು ಅಂಕಲ್, ಪ್ರೀತಿಯಿಂದ ತಂದ್ಕೊಟ್ಟಿದ್ದೀನಿ, ಬೇಡ ಅನ್ಬೇಡಿ. ಒಂದ್ ವೇಳೆ ನಿಮ್ ಮಗಳು ರಾಣಿ ಇದನ್ನ ತಂದ್ಕೊಟ್ಟಿದ್ರೆ ಹೀಗೆ ಬೇಡ ಅಂತಿದ್ರಾ? ಮೇಡಮ್, ಆದ್ರೂ ಮನ್ಸಾಕೋ ಒಪ್ತಾ ಇಲ್ಲ. ಓ, ಹಾಗಿದ್ರೆ ನೀವ್ ನನ್ನ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿಲ್ಲ ಅಲ್ವಾ? ಅಯ್ಯೋ, ಹಾಗಲ್ಲ ಮೇಡಮ್, ನೀವು ನಮ್ಮ ಪಾಲಿಗೆ ದೇವ್ರು. ಹಾಗಿದ್ರೆ ನಾನ್ ಕೊಟ್ಟಿರೋದನ್ನ ಒಪ್ಕೊಳ್ಳಿ. ಆಯ್ತಮ್ಮ, ನೀನು ಬೇಜಾರು ಮಾಡ್ಕೊಳ್ಳೋ ಹಾಗಿದ್ರೆ ಖಂಡಿತ ನಾನು ತಗೋತೀನಿ. ಏನಮ್ಮ ರಾಣಿ, ಅವ್ರನ್ನ ಹೊರಗಡೆನೆ ನಿಲ್ಸ್ಕೊಂಡ್ ಮಾತಾಡ್ತಾ ಇದ್ಯಾ? ಕರ್ಕೊಂಡ್ ಬಾ ಒಳಗೆ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಎಷ್ಟು ದೊಡ್ಡಿ ಇದೀನಿ ನಾನು. ಪ್ರೇಮ, ನಿಂಗೆ ಬರೀ ಪ್ರೀತಿ ಮಾಡೋದು ಅಷ್ಟೇ ಗೊತ್ತು. ಸಮಯಕ್ಕೆ ಸರಿಯಾಗಿ ಬರ್ಬೇಕು ಅನ್ನೋ ಬುದ್ಧಿನೇ ಇಲ್ಲ. ನನ್ನ ರಾಮ್ ಈಗಾಗಲೇ ವ್ಯಾಯಾಮ ಮುಗಿಸ್ಕೊಂಡು ಒಳಗೆ ಹೋಗಿರ್ತಾನೆ. ಈಗ ವಾಪಸ್ ಹೋಗ್ಬೇಕಾ? ಹಾಗಂತ ಹಾಗೆ ಹೋಗೋಕ್ಕಾಗಲ್ಲ. ರಾಮ್ನ ನೋಡ್ಕೊಂಡೇ ಹೋಗೋದು ನಾನು. ಹಲೋ. ಶಪ್ಪ, ನಮ್ಮ ಅತ್ತೆ ಕೈಯಲ್ಲಿ ಸಿಗೋದಕ್ಕಿಂತ ಲಾಟ್ರಿಲಿ ಕೋಟಿನೇ ಗೆದ್ಬಿಡ್ಬೋದು. ಏನ್ ಮಾಡ್ಲಿ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತಿರಲ್ಲ ಹಾಗೆ. ನನ್ನ ಕೆಲಸ ಆಗ್ಬೇಕು ಅಂದ್ರೆ ನಾನು ಇವ್ರ ಮನ್ಸನ್ನ ಗೆಲ್ಲೇಬೇಕು. ಈ ನಾಟಕ ಮಾಡ್ಲೇಬೇಕು.
ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಎಷ್ಟು ಪ್ರೀತಿಯಿಂದ ಬಡಿಸಿದ್ದೀರಾ. ಸ್ನೇಹ ಅಮ್ಮ, ನೀವು ನಮಗೆ ತೋರಿಸಿದ ಪ್ರೀತಿ ಕಾಳಜಿ ಮುಂದೆ ಇದು ಸಾಸಿವೆ ಕಾಳಿನ ಸಮಾನ. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ. ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು. ಸಂತೋಷನ? ನನ್ನ ಜೀವನದಲ್ಲಿ ಸಂತೋಷನೂ ಇಲ್ಲ, ನೆಮ್ಮದಿನೂ ಇಲ್ಲ ಅಂಕಲ್. ಮುಂದೊಂದ್ ದಿನ ಅಂತ ದಿನ ಬರುತ್ತೆ ಅಂತಾನೂ ಕೂಡ ನನಗೆ ಅನ್ನಿಸ್ತಾ ಇಲ್ಲ. ಯಾಕಮ್ಮ ಹಾಗೆ ಮಾತಾಡ್ತೀಯಾ? ಏನಾಯ್ತು? ನಾನು ನನ್ನ ಜೀವನದ ಪ್ರೀತಿನ ಕಳ್ಕೊಂಡಿದ್ದೀನಿ ಆಂಟಿ. ಅದ್ ಯಾಕೆ ಅಂತ ನಿಮ್ ಮಗಳು ರಾಣಿಗೆ ಗೊತ್ತು. ನನ್ ಕನ್ಸನ್ನ ಯಾರೋ ಮೋಸ ಮಾಡಿ ಕಿತ್ಕೊಂಡ್ಬಿಟ್ರು ಆಂಟಿ. ನನ್ ಜೀವನದಲ್ಲಿ ಸಂತೋಷನೇ ಇಲ್ಲ. ಹಾಗೇನಾದ್ರೂ ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅದು ನಿಮ್ಮ ಮಗಳ ರಾಣಿ ಕೈಯಲ್ಲಿ ಮಾತ್ರ ಸಾಧ್ಯ. ರಾಣಿ ಕೈಯಲ್ಲಿದ್ಯಾ? ಅದ್ ಹೇಗಮ್ಮ? ರಾಣಿ, ನೀನ್ ಪ್ರೇಮ ಫ್ರೆಂಡ್ ಅಂತ ನನಗೆ ಗೊತ್ತು. ಆ ಪ್ರೇಮ ನಿನ್ನಷ್ಟು ಒಳ್ಳೆಯವಳಲ್ಲ, ಅವಳು ಮನುಷ್ಯಳು ಅಲ್ಲ. ನಾನ್ ಪ್ರೀತಿಸಿದ ರಾಮ್ನ ಅವಳು ಮೋಸದಿಂದ ಮದ್ವೆ ಆಗಿದ್ದಾಳೆ. ಆ ಮೋಸದಿಂದ ರಾಮ್ ಮರ್ಯಾದೆನೇ ಹೋಯ್ತು. ಅವನಿಗೂ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ಹೋಗ್ಲಿ, ಮೋಸ ಮಾಡಿದ ಪ್ರೇಮನಾದ್ರೂ ನೆಮ್ಮದಿಯಾಗಿದ್ದಾಳ? ಅದು ಇಲ್ಲ. ಆದ್ರೆ ಪ್ರೇಮ ಮೋಸ ಮಾಡಿರೋದಕ್ಕೆ ನೀನೇ ಸಹಾಯ ಮಾಡಿದ್ಯಾ ಅಂತ ನನಗೆ ಗೊತ್ತು. ಹಾಗಂತ ರಾಣಿ ಮೇಲೆ ನನಗೆ ಕೋಪ ಇಲ್ಲ. ಆ ಪ್ರೇಮ ಎರಡು ದೊಡ್ಡ ದೊಡ್ಡ ಮನೆಗಳನ್ನೇ ಯಾಮಾರ್ಸಿರ್ಬೇಕಾರೆ ಇನ್ನು ನೀನ್ ಯಾವ ಲೆಕ್ಕ? ಈ ಮೋಸ ಇಡೀ ಜಗತ್ತು ಗೊತ್ತಾಗ್ಬೇಕು. ನಾನು ರಾಮ್ ನೆಮ್ಮದಿಯಾಗಿರ್ಬೇಕಂದ್ರೆ ನೀನ್ ಈ ಸತ್ಯನ ಎಲ್ರ ಮುಂದೆ ಒಪ್ಕೋಬೇಕು. ಆ ಪ್ರೇಮ ಮಾಡಿದ ಮೋಸ ಅಂತ ನೀನ್ ಹೇಳಿದ್ರೆ ನಾನು ರಾಮ್ ಒಂದಾಗ್ಬೋದು. ರಾಣಿ, ನಿಜ ಏನಮ್ಮ ಇವ್ರು ಹೇಳ್ತಾ ಇರೋದು? ಇದು ನಿಜಾನೇ ಆದ್ರೆ ಆ ಪ್ರೇಮ ಮಾಡಿರೋ ಮೋಸನ ಎಲ್ಲರ ಮುಂದೆ ಹೇಳ್ಬೇಕಮ್ಮ. ರಾಮ್, ರಾಮ್, ಏನಿದು? ರಾಮ್ ಕಾಣಿಸ್ತಾನೆ ಇಲ್ಲ. ಅಯ್ಯಯ್ಯೋ, ಯಾವ್ದಾದ್ರು ಅರ್ಜೆಂಟ್ ಫೋನ್ ಬಂತಂತ ಹಾಸ್ಪಿಟ್ಲಿಗೆ ಹೋಗ್ಬಿಟ್ನಾ ಏನು? ಓ ಪ್ರೇಮ, ಇವತ್ತು ನಿನ್ ಗಂಡನೇ ನೋಡೋದಕ್ಕಾಗ್ಲಿಲ್ವಲ್ಲೇ? ಅದೇನ್ ಕರ್ಮನೋ ಏನು. ಚಿನ್ನ ಮನೆಗೆ ಹೋಗೋದೆ. ಹೈ,
ಬಾತ್ರೂಮ್ ಇಂದ ಶಬ್ದ ಬರ್ತಿದೆ. ಶ್ಯಾಮ್ ಇದಾನೆ, ಸ್ನಾನ ಮಾಡ್ತಾ ಇದ್ದಾನೆ. ಸತ್ಯ, ನಮ್ಮ ಅತ್ತೆ ಕೈಲಿ ಏನಾದ್ರು ಸಿಗಾಕೊಂಡಿದ್ರೆ ಅಷ್ಟೇ ನನ್ ಕತೆ. ಅಯ್ಯೋ, ನನ್ ರಾಮ್ ಒಳ್ಳೆ ಇದ್ದಾನೆ. ರಾಮ್, ನಾನ್ ನಿನ್ ಸೀತೆ ಆಗೋದ್ ಯಾವಾಗ? ಎಲ್ರಿಗೂ ಗೊತ್ತು ನಾನು ನೀನು ಗಂಡ ಹೆಂಡ್ತಿ ಅಂತ. ಆದ್ರೆ ನಿಂಗೆ ನಿನ್ ಮನ್ಸಿಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಆದಷ್ಟು ಬೇಗ ನೀನು ನನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ಸಾಕಾಗಿದೆ. ಅಯ್ಯೋ ಅಯ್ಯೋ, ರಾಮ್ ಬರ್ತಿದ್ದಾನಲ್ಲ, ಎಲ್ಲಿ ಬಚ್ಚಿಟ್ಕೊಳ್ಳಿ, ಇಲ್ಲೇ ಕುತ್ಕೊಂಡ್ಬಿಡೋಣ. ಅಯ್ಯೋ ಥು, ಇಲ್ಲೂ ಕಾಣಿಸುತ್ತೆ, ಇಲ್ಲಿ ಕುತ್ಕೊಂಡ್ಬಿಡೋಣ. ಬೇಡ ಬೇಡ ಬೇಡ, ಕಬೋರ್ಡ್ ಒಳಗೆ ಕುತ್ಕೊಂಡ್ಬಿಡೋಣ.